ಇನ್ನು ನೀವು ಹೊರ ಆಗಕ್ಕೆ ಸಮಯ ಐತೆ ಸರ್. ಅವಸರ ಯಾಕೆ? ವರ ಆಗೋದಕ್ಕೆ ಇನ್ನೂ ಸಮಯ ಬೇಕಾಗ್ಬೋದು. ಆದರೆ ಈಗ ಯಾರು ಇಲ್ಲದೆ ಇರೋಂಥ ಈ ಜಾಗದಲ್ಲಿ ನಿಮ್ಮ ಜೊತೆ ಏಕಾಂತವಾದ ವರ ಇದೆಯಲ್ಲ, ಏನಿದು? ಪ್ರೀತಿ ಪಿಸ್ತೂಲ್. ಅಂದರೆ ನಾನು ಮುಂದೆ ಬರಬೇಕು ಅಂತನಾ ಬೇಡ ಅಂತನಾ? ಬ್ಯಾಡ ಅಂತ. ಈ ಕ್ರಿಮಿನಲ್ ಥರ ನಡೆಸ್ಕೊಂಡ್ರೆ ಕಷ್ಟ ಅಪ್ಪ. ಕದ್ದು ಮುಚ್ಚಿ ಕಿವಿತವ ಬರೋಳ ಕ್ರಿಮಿನಲ್ಲೇ. ಪ್ರತಿ ಸಲ ನಾವಿಬ್ರು ಹತ್ರ ಬಂದಾಗ್ಲೂ ದೇವತೆಗಳೇ ನಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ ಬಯಸ್ತಾರೋ ಏನೋ. ನೋಡಿ ಹೇಗೆ ಹೂಗಳೆಲ್ಲ ನಮ್ಮ ಮೇಲೆ ಬಿದ್ದಿದೆ ಅಂತ. ವರ ಕೊಟ್ಟವ್ರೆ. ಬಾಮ ಕಮಲಿ. ಓಹ್ ಅನಿಕಾ, ಸಾರಿ, ಕಮಲಿ ಅಂತ ಅನ್ಕೊಂಡೆ. ಕಮಲಿಗೆ ಮಾತ್ರ ಎಂಟ್ರಿನಾ? ನಾವ್ ಬರಂಗಿಲ್ವಾ? ಕಮೋನ್ ಅನಿಕಾ, ಕಮಿನ್. ಕೊಡಕ್ ಹೇಳಿದ್ರು. ಯಾರು? ಇನ್ಯಾರು? ಮಾಮ್. ಹೋಗಿ ಹೇಳು ಇದೆಲ್ಲ ಏನು ಬೇಡ ಅಂತ. ಬೇಡ? ಯಾಕೆ?
ನಿನ್ಗೆ ಅರ್ಥ ಆಗಲ್ಲ, ಹೋಗು ಅನಿಕಾ. ಓ ಯಾ, ಕರೆಕ್ಟ್. ನನಗಿದೆಲ್ಲ ಅರ್ಥ ಆಗಲ್ಲ. ನಾನು ಹೋಗಿ ಕಮಲಿನ ಕರ್ಕೊಂಬರ್ಲ ಡ್ಯಾಡ್? ಅವಳಿಗಿದೆಲ್ಲ ಅರ್ಥ ಆಗುತ್ತೆ. ಅವಳಿಂದ ಕೇಳಿ ತಿಳ್ಕೊತೀನಿ. ಅನಿಕಾ, ಮಾಮ್ ಎಷ್ಟು ಖುಷಿಯಾಗಿ ಕೊಟ್ಟು ಕಳ್ಸಿದ್ರು ಗೊತ್ತಾ? ಶಿ ರಿಯಲಿ ಲವ್ಸ್ ಯು ಡ್ಯಾಡ್. ಈ ಮರು ಮದ್ವೆಗೆ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಆದ್ರೆ ನಿಮ್ ಫೇಸ್ ನೋಡಿದ್ರೆ ಈಸಿಲಿ ಗೊತ್ತಾಗುತ್ತೆ ಯು ಜಸ್ಟ್ ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್ ಅಂತ. ಏನಾಗಿದೆ ನಿಮ್ಗೆ? ಅನಿಕಾ ಪ್ಲೀಸ್ ಸ್ಟಾಪ್ ಇಟ್. ಮತ್ತೆ ಅರ್ಥ ಆಗಲ್ಲ ಅಂತೀರಾ? ಹಾಗಾದ್ರೆ ಅರ್ಥ ಮಾಡ್ಸಿ ಡ್ಯಾಡ್. ಆ ಕಮಲಿ ಹತ್ರ ಗಂಟ್ಗಟ್ಲೆ ಮಾತಾಡ್ತೀರಾ? ನನಗೆ ಯಾಕೆ ಅರ್ಥ ಆಗಲ್ಲ? ಯಾಕೆ ಅಂದ್ರೆ ಕಮಲಿ ಅವ್ರ ಅಮ್ಮನಾಗೆ ಮೆಚೂರ್ಡ್, ಪರಿಸ್ಥಿತಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾಳೆ. ವಾಟ್? ಏನಂದ್ರೆ ಈಗ? ಅಳಿಯಂದ್ರೆ ಯಾಕೆ ಆರ್ಗ್ಯುಮೆಂಟ್ ಇಲ್ಲಿ? ಓ, ಸರ ತಂದ್ಲು ಅಂತನಾ? ಇನ್ನೇನು ವರಪೂಜೆ ಶುರುವಾಗತ್ತೆ ಅಳಿಯಂದ್ರೆ. ಇಂಥ ಟೈಮಲ್ಲಿ ಆಗಲ್ಲ ಅಂತೆಲ್ಲ ಹೇಳಬಾರ್ದು. ಅದು ಹಾಕ್ಕೊಳ್ಳಿ. ಅನಿಕಾ ಕೊಡಮ್ಮ. It's looking very good on you, Dad. What? ಕಮಲಿ ಅವ್ರ ಅಮ್ಮನ ತರ ಅವ್ರ ಬಗ್ಗೆ ಯಾಕೆ ಮಾತಾಡಿದ್ರು ಈಗ? ಚಂದ್ರು, ಸ್ವಲ್ಪ ಸ್ಮೈಲ್ ಮಾಡಿ. ಚಂದ್ರು, ಅಟ್ಲೀಸ್ಟ್ ಶಾಸ್ತ್ರ ಎಲ್ಲ ಮುಗಿಯೋವಾಗಾದರೂ ಸ್ವಲ್ಪ ಇಷ್ಟರ ಹಾಗೆ ಆ್ಯಕ್ಟ್ ಮಾಡ್ಬೋದಲ್ವಾ? ಊರ್ಮಿ, ಏನಾದರೂ ಬೇಕಿತ್ತಾ? ಏನು ಬೇಡ ಮಾಮ್.
ನನ್ನ ಪ್ರೇಮಲ್ಲೇ ಇಲ್ಲ. ಶಂಭು ಚಿಕ್ಕ ಹುಡುಗನ ಥರ ಆಡ್ಬೇಡ ಬಾ. ಏನಾದ್ರು ಸುದ್ದಿ ಗೊತ್ತಾಯ್ತಾ? ರಿಷಿ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪೊಲೀಸರು ಕೂಡ ಆ್ಯಕ್ಟಿವ್ ಆಗಿ ಹುಡುಕ್ತಿದ್ದಾರೆ. ಇನ್ನೇ ನ್ಯೂಸ್ ಬರ್ಬೋದು. ಐ ಹೋಪ್ ಬೇಗ ಗೊತ್ತಾಗುತ್ತೆ. ನನಗೆ ಕಮಲಿ ಅವ್ರದ ಚಿಂತೆ ಅಣ್ಣ. ಲುಕ್ ಅಟ್ ಹರ್. ಅವ್ರ ಮುಖದಲ್ಲಿ ಏನೋ ಚಿಂತೆ ಕಾಡ್ತಿದೆ. ಆ ಜಾಗದಾಗೆ ಹಬ್ಬ ಇರ್ಬೇಕಿತ್ತು, ಆದ್ರೆ ಅವ್ವ ಇನ್ನೂ ಬಂದಿಲ್ವಲ್ಲ. ಬರ್ತಾಳ ಇಲ್ವಾ ಅಂತಾನೂ ಗೊತ್ತಿಲ್ವಲ್ಲ. ರಮೇಶ್ ನಂದ ಅವರೇ, ಬನ್ನಿ ಹುಡುಗನಿಗೆ ಹಾರ ಹಾಕಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಜ್ಯಂ ಧಾರಯತಾಂ ಧ್ರುವಂ ಶತಮಾನಂ ಭವತಿ ಶತಾಯ ಸ್ಫುರಜೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಬನ್ನಿಪ್ಪ, ನೀವು ಹುಡುಗಿಗೆ ಹಾರ ಹಾಕಿ. ಕಾಮಿನಿ ದೇವರೇ, ಬನ್ನಿ ಅಳಿಯನ್ ಪಾದ ತೊಳೆದು ಪೂಜೆ ಮಾಡಿ. ನಾನಾ? ಹೌದು, ನೀವೇ ಮಾಡಬೇಕು. ಮರ್ತೋದ್ರಾ? ಹಾ, ಅದು ಒಬ್ಬಳೇ ಮಗಳಲ್ವಾ, ಮದುವೆ ಆಗಿ ತುಂಬ ವರ್ಷ ಆಗೋಯ್ತು, ಮರ್ತಿದ್ದೀನಿ. ಈಗ ಮಾಡ್ತೀನಿ. ವರದೇವತಾಭ್ಯೋ ನಮಃ. ಓಂ ಹರಿದ್ರಾ ಹರ್ಷಣ ಹೆಜ್ಜೆ ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗ್ರಹಣ ಧ್ರುವಾಂಬಿಕೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೈ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನ್ನಪೂರ್ಣಮ್ಮನವ್ರೆ, ವರಪೂಜೆ ಶಾಸ್ತ್ರ ಎಲ್ಲ ಮುಗೀತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಹೂರ್ತ ಇದೆ. ಅದಕ್ಕೆ ಮೊದಲು ಗೌರಿ ಪೂಜೆ ಮಾಡಬೇಕು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಬಿಡಿ. ಹಾಯ್, ಹೆಲೋ ಎವ್ರಿವನ್, ಪ್ಲೀಸ್ ಕಮ್. ಎಲ್ಲರೂ ಕೂತ್ಕೊಳ್ಳಿ. ಸೊ ವರಪೂಜೆ ಶಾಸ್ತ್ರ ಎಲ್ಲ ಮುಗೀತಲ್ಲ, ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಮಾತ್ರ ಅನ್ಕೋಬೇಡಿ. ದಿಸ್ ಇಸ್ ಮೈ ಮಾಮ್ ಅಂಡ್ ಡ್ಯಾಡ್ಸ್ ವೆಡ್ಡಿಂಗ್. ಇದನ್ನ ಇಷ್ಟು ಸಿಂಪಲ್ ಆಗಿ ಆಗೋಕೆ ನಾನ್ ಬಿಡಲ್ಲ. ಸೊ ಕಮ್ ಆನ್ ಗೈಸ್, ಮೇಕ್ ಸಮ್ ನಾಯ್ಸ್.
ಮಹಾಜನ್ ಫ್ಯಾಮಿಲಿಯ ಯಾವ ಫಂಕ್ಷನ್ ಸಿಂಪಲ್ ಆಗಿ ನಡೆಯಲ್ಲ. ಸೊ ದ ನೈಟ್ ಇಸ್ ಸ್ಟಿಲ್ ಯಂಗ್ ಅಂಡ್ ದ ಆಕ್ಚುಯಲ್ ಫನ್ ಇಸ್ ಜಸ್ಟ್ ಅಬೌಟ್ ಟು ಬಿಗಿನ್. ಈಗ ನಿಮ್ ಎಲ್ರೆದ್ರು ಬರ್ತಿದ್ದಾರೆ ಒಂದು ಬಿಂದಾಸ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. Rachana and team. Come on guys, let's encourage them. जय राम सीताराम, जय राम सीताराम, जानकी राम श्री रघुराम, जानकी राम श्री रघुराम, जय जय राम सीताराम, जय जय राम सीताराम, जानकी राम श्री रघुराम, जानकी राम श्री रघुराम, जय जय राम सीताराम, जय जय राम सीताराम, जानकी राम श्री रघुराम, जानकी राम श्री रघुराम, जय जय राम सीताराम. ಗೌರಿ ಗೌರಿ ತುಂಬಾ ಒಳ್ಳೆ ಹೆಂಗಸು, ಆದ್ರೆ ಆ ಹೆಸರಿಗೆ ಇವತ್ತೇ ಕೊನೆ ದಿನ. ದೀಕ್ಷೆ ತಗೊಂಡ್ಮೇಲೆ ನಿನ್ಗೆ ಇನ್ನೊಂದು ಹೆಸರಿಲಾಗುತ್ತೆ. ಗೌರಿ, ಸರೋಜ ಮತ್ತೆ ಮಂಗಳಮ್ಮ, ಇದು ಮೂರನ ಅಥವಾ ಇನ್ನ ಯಾವ್ದನ ಹೆಸರೈತವ್ವ ನಿಂಗೆ? ಹೆಸರು ಮಾತ್ರ ಅಲ್ಲ, ಎಲ್ಲ ಬಂಧನಗಳಿಂದಲೂ ನಿನಗಿವತ್ತು ಮುಕ್ತಿ ಸಿಗುತ್ತೆ. ಇನ್ಮೇಲೆ ಈ ಆಶ್ರಮನೇ ನಿನ್ನ ಮನೆ, ಭಗವಂತನ ಸೇವೆಯೇ ನಿನ್ನ ಕೆಲಸ. ನಿನ್ನಂತ ನೊಂದಿರೋ ಎಷ್ಟೋ ಜೀವಗಳು ಬಂದು ಇಲ್ಲಿ ಸಂತೋಷವಾಗಿದ್ದಾರೆ. ಇವ್ರನ್ನೆಲ್ಲ ನೋಡಕ್ಕೆ ಮನೆಯವ್ರು ಬರಕ್ಕಿಲ್ವಾ? ಎಲ್ರೂ ಮನೆಯವರೆಲ್ಲ ಇಲ್ಲೇ ಇರುವಾಗ ಇನ್ಯಾರು ಬರ್ತಾರೆ? ಯಾರ ಮನೆಯವರು ಇಲ್ಲಿಗೆ ಬಂದು ಅವ್ರನ್ನ ಮಾತಾಡ್ಸೋದಾಗ್ಲಿ ಕರೆಯೋದಾಗ್ಲಿ ಮಾಡಲ್ಲ. ಯಾಕೆ? ನಿನ್ನನ್ನು ಯಾರಾದ್ರೂ ಬಂದು ಕರಿಬೋದು ಅನ್ನಿಸ್ತಾ ಇದೆಯಾ?
ಯೋಚನೆ ಮಾಡು, ಅವಸರ ಇಲ್ಲ. ನಿನಗಿನ್ನೂ ಈ ರಾತ್ರಿ ಸಮಯ ಇದೆ. ಒಂದೇ ದಿನದಲ್ಲಿ ಈ ಋಣದಿಂದ ಮುಕ್ತಿ ಪಡ್ಕೊಂಡು ಕೈ ತೊಳ್ಕೊಳ್ಳೋದಿಕ್ಕೆ ಎಲ್ಲರಿಂದಲೂ ಆಗಲ್ಲ. ಯೋಚನೆ ಮಾಡು.